ನಿಮ್ಮ ತಲೆಯಲ್ಲಿ ಏನ್ ಆಲೋಚನೆ ಮಾಡ್ತಿರೋ ಅದೇ ನಡೆಯುವುದು. ಅದು ಒಳ್ಳೇದಾಗಿದ್ರೂ ಸರಿ ಅಥವಾ ಕೆಟ್ಟದಾಗಿದ್ರೂ ಸರಿ. ಬುಸ್ಲಿಯವ್ರು ಒಂದ್ ಕಡೆ ಹೇಳ್ತಾರೆ, ಕಾಮಿಡಿಗೂ ನಮ್ಮ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಆ ಪದಗಳಿಗೆ ಅಂತ ಶಕ್ತಿ ಇರ್ತವೆ. ನೀವು ನಿಮ್ ಬಗ್ಗೆ ಮಾತಾಡೋದು ಸ್ವಲ್ಪ ಚೇಂಜ್ ಮಾಡಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಅಂತ ಬ್ರೂಸ್ಲಿ ಅವ್ರು ಹೇಳಿರ್ತಾರೆ. यहाँ का कुछ ऐसा ही है, जैसी सोच रखोगे वैसे ही स्थिति आ जाएगी, जैसी स्थिति पाना वैसी सोच रखो. ಇವರು ಪರಮ ಪೂಜ್ಯ ಪ್ರೇಮಾನಂದ ಗುರುಜಿ ಅವರು. ಇವ್ರು ಹೇಳೋದು ಅಷ್ಟೇ, ನೀವು ಏನ್ ಯೋಚನೆ ಮಾಡ್ತಿರೋ ಅದೇ ಸ್ಥಿತಿ ಬರೋದು. ಏನ್ ಸ್ಥಿತಿ ಬರಬೇಕೋ ನೀವು ಅದನ್ನೇ ಯೋಚನೆ ಮಾಡಿ ಅಂತ. ನಿಮ್ಮ ಕೆಲಸ ಏನಾಗ್ಬೇಕಂತ ಅನ್ಕೊಂಡಿದಿರೋ ಅದಾಗ್ಬೇಕಂದ್ರೆ ನೀವು ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಎದ್ದು, ಬ್ರಾಹ್ಮಣಿ ಮುಹೂರ್ತ ಬೆಳಗ್ಗೆ 3 ಗಂಟೆಯಿಂದ ಬೆಳಗ್ಗೆ 5:15 ಗಂಟೆ ಒಳಗೆ ಎದ್ದು ನೀವು ಅದನ್ನ ವಿಜುಲೇಷನ್ ಮಾಡಿಕೊಂಡು ಹೇಳ್ತಾ ಬಂದ್ರೆ ನಿಮ್ಮ ಕೆಲಸಗಳೆಲ್ಲ ಆಗೋಕೆ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ನಿಮ್ಮ ಪದಗಳಿಗೆ ಅಂತ ಶಕ್ತಿ ಇರುತ್ತೆ. ಮತ್ತು ಈ ಬ್ರಹ್ಮಾಂಡದಲ್ಲಿ ನೀವೇನ್ ಕೇಳ್ಕೊಂತೀರಾ ಮನಸ್ಸಿಟ್ಟು ಅದು ನೆರವೇರುತ್ತೆ. ಇದು ತುಂಬಾ ಜನ ಪ್ರಯತ್ನ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ಒಂದು ಕಡೆ ಕುತ್ಕೊಂಡು ನಾನು ಏನ್ ಕೆಲಸ ಆಗ್ಬೇಕೋ ಅದನ್ನ ಕಣ್ಮುಚ್ಕೊಂಡು ಅದನ್ನೇ ಆಗಿದೆ ಅಂತ ಫೀಲ್ ಮಾಡಿ, ಆ ಕೆಲಸ ಖಂಡಿತ ಹಾಗೇ ಆಗುತ್ತೆ. ಮತ್ತೆ ನಿಮ್ಮ ಕೆಲಸಗಳಾಗ್ಬೇಕಂದ್ರೆ ಅದನ್ನ ಒಂದು ಬುಕ್ಕಲ್ಲಿ ಡೈಲಿ ಬರಿತಾ ಇರ್ಬೇಕು. ಬರಿತಾ ಬರಿತಾ ಆ ಕೆಲಸಗಳೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಕೆಲವೇ ತಿಂಗಳಲ್ಲಿ ನಿಮ್ಮ ಕೆಲಸಗಳೆಲ್ಲ ಆಗ್ತವೆ. ಮುಂಚೆ ದೊಡ್ಡವ್ರು ಹೇಳ್ತಾ ಇದ್ರು ತಾನೆ, ಒಳ್ಳೇದನ್ನೇ ಯೋಚನೆ ಮಾಡು, ಒಳ್ಳೇದಾಗೆ ಆಗುತ್ತೆ ಅಂತ. ಅದು ಸುಳ್ಳಲ್ಲ. ಒಳ್ಳೇದ ಯೋಚನೆ ಮಾಡಿದ್ರೆ ಒಳ್ಳೇದಾಗೆ ಆಗುತ್ತೆ. ಬೇರೆಯವ್ರ ಬಗ್ಗೆ ಹೊಟ್ಟೆ ಉರಿ, ಕಿಚ್ಚು, ದ್ವೇಷ, ಅಸೂಯೆ ಇದನ್ನೆಲ್ಲ ಬಿಟ್ಟು ನಿಮ್ ಜೀವನದ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡಿ ನಿಮ್ ಜೀವನನ ಒಳ್ಳೆ ದಾರಿಯಲ್ಲಿ ಸಾಗಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇದೇ ತರ ನಿಮಗೆ ಯೂಸ್ಫುಲ್ ಆದಂತ ಮಾಹಿತಿಗಳನ್ನ ತರ್ತಾ ಇರ್ತೀನಿ. ನಮಸ್ಕಾರ.